24 ಗಂಟೆಯ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ, ಅಷ್ಟೇ ಇಂಟ್ರೆಸ್ಟಿಂಗ್ ಆದಂತಹ ಸ್ಟೋರಿ. ಈ ಸುದ್ದಿ ನೋಡಿದ್ರೆ ಆಶ್ಚರ್ಯವಾಗತ್ತೆ ನಿಮಗೆ. ಚಿತ್ರದುರ್ಗದ ರಾಯರ ಮಠದಲ್ಲಿ ನಡೀತು ಪವಾಡ. ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಹಾಗಾದ್ರೆ ನಡೆದಿದ್ದೇನೆ? ಈ ಸುದ್ದಿ ಕೇಳಿದ್ರೆ ನಿಜಕ್ಕೂ ನಿಮಗೆ ಆಶ್ಚರ್ಯ ಆಗತ್ತೆ, ಅಚ್ಚರಿಯಾಗತ್ತೆ. ಇಂಥದ್ದೊಂದು ಪವಾಡ ಈಗಲೂ ಕೂಡ ನಡೆಯುತ್ತಾ ಅಂತ ಅನ್ಸುತ್ತೆ. ಆದ್ರೆ ಇಂಥದ್ದೇ ಪವಾಡ ನಡೆದಿದೆ ಚಿತ್ರದುರ್ಗದಲ್ಲಿ. ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ನಡೆದಿರುವಂತಹ ಪವಾಡವಾದ್ರೂ ಏನ್ ಹಾಗಾದ್ರೆ? ರಾಯರ ಮಠದಲ್ಲಿ ಹಲವು ಪವಾಡಗಳು ನಡೆಯುತ್ತೆ. ಪವಾಡಗಳಿಗೆ ಬಹಳ ಜನಪ್ರಿಯ. ರಾಘವೇಂದ್ರ ಸ್ವಾಮಿಗಳು ಬಹಳಷ್ಟು ಪವಾಡಗಳನ್ನ ಮಾಡಿದ್ದಾರೆ ಎನ್ನುವಂತಹ ಪ್ರತೀತಿ ಇದೆ. ಆದ್ರೆ ಇವತ್ತಿಗೂ ಈ ಕಾಲಕ್ಕೂ ಕೂಡ ಅಂತಹ ಪವಾಡಗಳು ನಡೆಯುತ್ತಾ? ಅಂಥದೊಂದು ಅಚ್ಚರಿ ಪಡುವಂತಹ ಸುದ್ದಿ ಇಲ್ಲಿದೆ. ಚಿತ್ರದುರ್ಗದ ರಾಯರ ಮಠದಲ್ಲಿ ನಡೆದಿರುವಂತಹ ಪವಾಡದ ಸುದ್ದಿ. ಏನ್ ಪವಾಡ ನಡೀತು ಹಾಗಿದ್ರೆ? ಯಾರ ಜೀವನದಲ್ಲಿ ಪವಾಡವಾಗಿದೆ? ಯಾರ ಜೀವನದಲ್ಲಿ ಹಾಗಿದ್ರೆ ಬದಲಾವಣೆಯಾಗಿದೆ? ಅಚ್ಚರಿಯಾಗುವಂತಹ ಸುದ್ದಿ. ರಾಯರ ಪವಾಡದ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ನಿಮ್ಮೆದುರಿಗಿಡ್ತಾ ಇದ್ದೀವಿ. ಹಾಗಿದ್ರೆ ಏನಾಯ್ತು ರಾಯರ ಮಠದಲ್ಲಿ? ಹಾಗಿದ್ರೆ ಆದದ್ದು ಏನು ಅಂತ ನೋಡ್ತಾ ಹೋದ್ರೆ, ರಾಯರ ಮಠದಲ್ಲಿ ನಡೆದಾಡುವ ಶಕ್ತಿಯನ್ನ ಆ ಯುವತಿ ಪಡಿತಾಳೆ. ಆಕೆ ವೀಲ್ ಚೇರ್ ನಲ್ಲಿ ಇದ್ದಂತಹ ಯುವತಿ. ವೀಲ್ ಚೇರ್ ನಲ್ಲಿ ಇದ್ದ ಯುವತಿ ರಾಯರ ಮಠದಲ್ಲಿ ಏಕಾಏಕಿ ಓಡಾಡಿದ್ ಹೇಗೆ ನಡೀತು ಈ ಪವಾಡ? ಇದು ನಿಜಕ್ಕೂ ಕುತೂಹಲನ ಕಾರಣ ಆಗಿದೆ. ಸ್ವಾಧೀನವೇ ಕಳ್ಕೊಂಡಿದ್ದಂತಹ ಕಾಲಿಗೆ ಜೀವ ಬಂದಿದ್ದಾದ್ರೂ ಹೇಗೆ? ವೀಲ್ ಚೇರ್ ನಲ್ಲಿ ಇದ್ದಂತಹ ಯುವತಿ ಆಕೆ ಎಷ್ಟೊಂದು ಮೆಡಿಸಿನ್ ಮಾಡಿರ್ತಾರೆ, ಎಷ್ಟೊಂದು ಟ್ರೀಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ, ಆದ್ರೂ ಸಹ ಆಕೆ ನಡೆದಾಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ತಿಂಗಳಾನುಗಟ್ಲೆ ವೀಲ್ ಚೇರ್ ನಲ್ಲಿ ಇದ್ದಂತಹ ಯುವತಿಯ ಕಾಲಿಗೆ ಜೀವ ಬಂದಿದ್ ಹೇಗೆ? ರಾಯರ ಮಠದಲ್ಲಿ ನಡೆದಾಡುವಂತಹ ಶಕ್ತಿಯನ್ನ ಆ ಯುವತಿ ಪಡೆದಿದ್ದು ಬಹಳ ದೊಡ್ಡ ಅಚ್ಚರಿಗೆ ಕಾರಣ ಆಗುತ್ತೆ. ರಾಯರ ಪವಾಡದ ಬಗ್ಗೆ ಅನೇಕ ಘಟನೆಗಳನ್ನ ನೀವು ಕೇಳಿರ್ತೀರ, ಅನೇಕರು ಇದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಆದ್ರೆ ಕಣ್ಣು ಮುಂದೆ ನಡೆದಂತಹ ಈ ಘಟನೆ ನೋಡಿ ಅನೇಕರು ಶಾಕ್ ಆಗಿದ್ದಾರೆ. ರಾಯರ ಮಠದಲ್ಲಿ ಯುವತಿ ನಡೆದಾಡುವಂತಹ ಶಕ್ತಿ ಪಡೆದಿದ್ದು ಹೇಗೆ ಅಂತ. ವೀಲ್ ಚೇರ್ ನಲ್ಲಿ ಇದ್ದಂತಹ ಯುವತಿ ಎದ್ದು ಓಡಾಡೋದಕ್ಕೆ ಶುರು ಮಾಡ್ತಾರೆ. ಎಂತವರಿಗೂ ಕೂಡ ಇದು ಅಚ್ಚರಿನೇ. ಯಾಕಂದ್ರೆ ತಿಂಗಳಾನುಗಟ್ಲೆಯಿಂದ ವೀಲ್ ಚೇರ್ ಅಲ್ಲಿ ಕೂತಿದ್ಲು, ಆಕೆ ನಡೆದಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆಕೆ ಕೆಲಸ ಕೂಡ ಆಕೆ ಹಾಕೋದಕ್ಕೂ ಕೂಡ ಸಾಧ್ಯವಾಗದಂಥವ್ರು. ರಾಯರಿಗೆ 3 ಸುತ್ತು ಪ್ರದಕ್ಷಿಣೆ ಹಾಕುವಷ್ಟರ ಮಟ್ಟಿಗೆ ಎದ್ದು ಓಡಾಡೋ ಮಟ್ಟಕ್ಕೆ ಸಶಕ್ತಳಾಗ್ತಾಳೆ ಅಂತಂದ್ರೆ ನಿಜಕ್ಕೂ ಅದು ಪವಾಡ ಅಂತಲೇ ಕರೆಸ್ಕೊಳ್ಳುತ್ತೆ. ಅದು ಹೇಗೆ ಸಾಧ್ಯ ಆಯ್ತು? 3 ಹೆಜ್ಜೆ ಹಾಕದವಳು ರಾಯರಿಗೆ 3 ಪ್ರದಕ್ಷಿಣೆ ಹಾಕಿದ್ದು ಹೇಗೆ? ರಾಯರ ಮಠದಲ್ಲಿ ಹೆಜ್ಜೆ ಇಟ್ಟವಳ ಕಾಲುಗಳಿಗೆ ಮರುಜೀವ ಸಿಕ್ಕದ್ದೇ ಹೇಗೆ? ಆಕೆ ವೀಲ್ ಚೇರ್ ನಲ್ಲೇ ತಿಂಗಳಾನುಗಟ್ಲೆ ಇದ್ದಂತಹ ಯುವತಿ. ಆದ್ರೆ ಚಿತ್ರದುರ್ಗದ ರಾಯರ ಮಠಕ್ಕೆ ಬಂದಂತಹ ಸಂದರ್ಭದಲ್ಲಿ ರಾಯರಿಗೆ 3 ಸುತ್ತು ಪ್ರದಕ್ಷಿಣೆ ಹಾಕ್ತಾಳೆ ಆ ಯುವತಿ. ಎಷ್ಟೋ ತಿಂಗಳಿನಿಂದ ಅಲುಗಾಡದಂತಹ ಆ ಕಾಲುಗಳು ನಡೆದಾಡೋದಕ್ಕೆ ಶುರುವಾಗತ್ತೆ ಅಂತಂದ್ರೆ ಆ ಕಾಲುಗಳಿಗೆ ಮರುಜೀವ ಸಿಕ್ಕದ್ದು ಹೇಗೆ? ಇದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಪವಾಡ ಸದೃಶ ನಿಜ. ಆಕೆಗೆ ಎಷ್ಟು ಖುಷಿ ಆಗಿರಬೇಡ, ಇನ್ನ ಆಕೆ ಪೋಷಕರಿಗೆ ಶಾಕ್ ನಲ್ಲಿದ್ದಾರೆ. ಆಕೆ ಪೋಷಕರು ಕೂಡ ಇವೆಲ್ಲವೂ ಸಹ ರಾಯರ ಮಹಿಮೆ, ರಾಯರ ಆಶೀರ್ವಾದ ಅಂತ ಹೇಳ್ತಿದ್ದಾರೆ ಪೋಷಕರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು, ವೀಲ್ ಚೇರ್ ನಲ್ಲಿ ಇದ್ದಂತಹ ಯುವತಿ, ಆಕೆಯ ಕಾಲು ಸ್ವಾಧೀನ ಕಳ್ಕೊಂಡಿದೆ. ಎದ್ದು ಓಡಾಡೋದಕ್ಕೂ ಆಗೋದಿಲ್ಲ, ಒಂದು ಹೆಜ್ಜೆ ಇಡೋದಕ್ಕೂ ಕೂಡ ಆಗೋದಿಲ್ಲ. ವೀಲ್ ಚೇರ್ ನಲ್ಲೇ ಆಕೆಯನ್ನ ಎಲ್ಲಾ ಕಡೆ ಕರ್ಕೊಂಡು ಹೋಗ್ಬೇಕು ಪೋಷಕರು. ಅಂತ ಪರಿಸ್ಥಿತಿಯಲ್ಲಿದ್ದಂತಹ ಯುವತಿ ಏಕಾಏಕಿ ಗುರು ರಾಘವೇಂದ್ರರ ಮಠದಲ್ಲಿ ಕಾಲಿಡ್ತಾ ಇದ್ದ ಹಾಗೆ ಆಕೆಯ ಕಾಲಿಗೆ ಜೀವ ಬರುತ್ತೆ. ಆಕೆ ನಡೆದಾಡೋದಕ್ಕೆ ಶುರು ಮಾಡ್ತಾಳೆ. ರಾಯರ ಮಠದಲ್ಲಿ 3 ಸುತ್ತು ಪ್ರದಕ್ಷಿಣೆ ಕೂಡ ಹಾಕ್ತಾಳೆ. ಅಂದ್ರೆ ಎಂತವರೂ ಕೂಡ ನಿಬ್ಬೆರಗಾಗುವಂತಹ ಸುದ್ದಿ ಇದು. ಯಾವುದೋ ಊಹಾಪೋಹಗಳನ್ನ ನಿಮ್ಮ ಮುಂದೆ ಇಡ್ತಾ ಇಲ್ಲ, ನಡೆದಂತಹ ಘಟನೆಯನ್ನ ದೃಶ್ಯ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಗುರು ರಾಘವೇಂದ್ರರ ಮಹಿಮೆ ಮತ್ತು ಪವಾಡದ ಸ್ಟೋರಿ ಇದು. ಚಿತ್ರದುರ್ಗದಲ್ಲಿ ನಡೆದಂತಹ ಘಟನೆ ಇದು. ಆ ಯುವತಿಯನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ವೀಲ್ ಚೇರ್ ನಲ್ಲಿ ಇದ್ದಂತಹ ಯುವತಿ ಕಳೆದ 6 ತಿಂಗಳಿಂದ ಈಕೆ ವೀಲ್ ಚೇರ್ ನಲ್ಲಿದ್ದಾಳೆ. ಒಂದು ಹೆಜ್ಜೆ ಇಡೋದಕ್ಕೂ ಕೂಡ ಆಗದ ಪರಿಸ್ಥಿತಿಯಲ್ಲಿದ್ದಾಳೆ. ರಾಯರ ಮಠಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿ ಭಕ್ತಿಯಿಂದ ರಾಯರ ಸೇವೆ ಮಾಡ್ತಾರೆ, ದರ್ಶನವನ್ನ ಮಾಡ್ತಾರೆ. ಚಿತ್ರದುರ್ಗದ ಮಠಕ್ಕೆ ಬಂದಂತ ಸಂದರ್ಭದಲ್ಲಿ ಆಕೆಯ ಕಾಲಿಗೆ ಜೀವ ಬರುತ್ತೆ.
ಇದನ್ನ ನೋಡಿ ಪೋಷಕರು ಕೂಡ ಖುಷಿಯಾಗಿದ್ದಾರೆ, ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ರಾಯರ ಮಹಿಮೆ, ಇದು ರಾಯರ ಪವಾಡ ಅಲ್ಲದೆ ಮತ್ತೇನೂ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಆಕೆಯ ಪೋಷಕರು. ಇನ್ನು ಇದನ್ನ ಕಣ್ಣಾರೆ ಕಂಡವರು ಕೂಡ ಖುಷಿ ಪಡ್ತಾ ಇದ್ದಾರೆ. ಬೆಂಗಳೂರಿನ ಹುಡುಗಿ ಆಕೆ ಯಲಹಂಕದ ವಾಸಿ. ಆಕೆ 19 ವರ್ಷದ ಆ ಯುವತಿ. ಹಾಗಿದ್ರೆ ಹೇಗೆ ನಡೆದಾಡೋದಕ್ಕೆ ಸಾಧ್ಯ ಆಯ್ತು ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ ಶ್ವೇತಾ. ಆದ್ರೆ ಇದರ ಹಿನ್ನೆಲೆ ನಾವು ಗಮನಿಸ್ತಾ ಹೋದಾಗ ಈ ಹಿಂದೆ ಕೂಡ ಅವರು ರಾಯರ ಮಠಕ್ಕೆ ಹೋಗಿರ್ತಾರೆ. ಆದ್ರೆ ಹೋದದ್ದು ಮಂತ್ರಾಲಯಕ್ಕೆ. ದೀಪಾವಳಿ ಸಂದರ್ಭ ಅದು. ದೀಪಾವಳಿ ವೇಳೆ ಮಂತ್ರಾಲಯಕ್ಕೆ ತೆರಳಿರುತ್ತೆ ಆ ಕುಟುಂಬ. ಆಗ 45 ದಿನದೊಳಗೆ ಶುಭ ಸುದ್ದಿ ನಿಮಗೆ ಸಿಗುತ್ತೆ ಎನ್ನುವ ಆಶೀರ್ವಾದ ಸಿಕ್ಕಿರುತ್ತೆ. ಯುವತಿಯ ಪೋಷಕರಿಗೆ ಗುರುಗಳಿಂದ ಆಶೀರ್ವಚನ ಸಿಕ್ಕಿರುತ್ತೆ. ಈ ಮಧ್ಯೆ ಅವರು ಶಿವಮೊಗ್ಗ ಆಯುರ್ವೇದ ವೈದ್ಯರ ಬಳಿ ಚಿಕಿತ್ಸೆ ಪಡಿತಾರೆ. ಆದ್ರೆ ಅದೆಲ್ಲದರ ಬಳಿಕ ಆದದ್ದಿದೆಯಲ್ಲ, ಅದು ಆ ಕುಟುಂಬಕ್ಕೆ ಬಹಳ ದೊಡ್ಡ ಅಚ್ಚರಿ. ಶಿವಮೊಗ್ಗದಿಂದ ವಾಪಸ್ಸಾಗುವಾಗ ಅಚ್ಚರಿ ನಡೆದಿದೆ. ಬೆಂಗಳೂರಿನವರವರು ಮಂತ್ರಾಲಯಕ್ಕೆ ಹೋಗಿರ್ತಾರೆ. ಮಂತ್ರಾಲಯದಲ್ಲಿ ಅಲ್ಲಿ ಆಶೀರ್ವಾದ ಪಡಿತಾರೆ. 45 ದಿನದೊಳಗೆ ಎಲ್ಲ ಸರಿ ಹೋಗುತ್ತೆ ಎನ್ನುವಂತಹ ಆಶೀರ್ವಚನ ನೀಡಿ ಕಳಿಸಿರ್ತಾರೆ ಅಲ್ಲಿ ಗುರುಗಳು. ಅದೆಲ್ಲ ಆಗಿ ಆಕೆ ಒಂದು ಸ್ವಲ್ಪ ಆಯುರ್ವೇದ ಚಿಕಿತ್ಸೆ ಪಡಿತಾರೆ. ಶಿವಮೊಗ್ಗದಿಂದ ವಾಪಸ್ ಬೆಂಗಳೂರಿಗೆ ಬರುವಾಗ ಮಾರ್ಗ ಮಧ್ಯೆ ಚಿತ್ರದುರ್ಗದ ರಾಯರ ಮಠಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿ ನಡೆದದ್ದು ಪವಾಡ. ಆಕೆ ರಾಯರ ಮಠಕ್ಕೆ ಬರುವಾಗ ವೀಲ್ ಚೇರ್ ಅಲ್ಲೇ ಬರ್ತಾರೆ. ರಾಯರ ಧ್ಯಾನ ಮಾಡ್ತಾ ಆ ಯುವತಿ ಪ್ರದಕ್ಷಿಣೆ ಹಾಕಿದಾಳೆ. ವೀಲ್ ಚೇರ್ ಅಲ್ಲಿ ಕೂತಂತಹ ಯುವತಿ ನಾನು ಪ್ರದಕ್ಷಿಣೆ ಹಾಕ್ತೀನಿ ಅಂತ ರಾಯರ ಧ್ಯಾನವನ್ನ ಮಾಡ್ತಾ ಪ್ರದಕ್ಷಿಣೆ ಹಾಕಿದಾಳೆ. 3 ಸುತ್ತು ಪ್ರದಕ್ಷಿಣೆ. ಕಾಲಿನ ಸ್ವಾಧೀನ ಇಲ್ಲದ ಯುವತಿ ಎದ್ದು ಓಡಾಡೋದಕ್ಕೆ ಶುರು ಮಾಡ್ತಾಳೆ. ಚಿತ್ರದುರ್ಗದ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಒಂದು ಅಚ್ಚರಿಯ ಘಟನೆ ನಡೆದಿತ್ತು. ಚಿತ್ರದುರ್ಗ ಭಾಗದಲ್ಲಂತೂ ಇದರ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ, ಅಚ್ಚರಿಗೆ ಕಾರಣ ಆಗ್ತಾ ಇದೆ. ಮಗಳು ರಾಯರ ಮಠದಲ್ಲಿ ಓಡಾಡದಂತಹ ದೃಶ್ಯ ಕಂಡು ಪೋಷಕರು ಅಚ್ಚರಿಯಾಗಿದ್ದಾರೆ. ಯಾಕಂದ್ರೆ ಕಳೆದ 6 ತಿಂಗಳಿಂದ ಪೋಷಕರು ಲಿಟ್ರಲಿ ಆಕೆಯ ಆರೈಕೆ ಮಾಡಿದ್ರು. ಯಾಕಂದ್ರೆ ಎದ್ದು ಓಡಾಡೋದಕ್ಕೂ ಆಗದ ಪರಿಸ್ಥಿತಿಯಲ್ಲಿ ಮಗಳಿದ್ದಾಳೆ ಅಂತ ಅಂದ್ರೆ ಮಗಳ ಸರ್ವ ಕೆಲಸವನ್ನೂ ಕೂಡ ಪೋಷಕರು ಮಾಡ್ತಾ ಇದ್ರು, ಪ್ರತಿಯೊಂದು ಕೆಲಸ ಸಹ. ಈಗ ಏಕಾಏಕಿ ಮಗಳು ರಾಯರ ಮಠದಲ್ಲಿ ಪ್ರದಕ್ಷಿಣೆ ಹಾಕ್ತಿದ್ದಾಳೆ, ಆಕೆ ಕಾಲಿಗೆ ಜೀವ ಬಂತು ಅಂದ ತಕ್ಷಣ ಪೋಷಕರು ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದಾರೆ. ಮೊದಲಿಗೆ ಅವರಿಗಾಗಿದ್ದು ಅಚ್ಚರಿ. ಸ್ಕ್ರೀನ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಆಕೆ ಹೇಗಿದ್ರು ಅನ್ನೋದನ್ನ. ಜೊತೆಗೆ ಸ್ಕ್ರೀನ್ ನ ಬಲಭಾಗದಲ್ಲಿ ನಾವು ನೋಡ್ತಾ ಇದೀವಲ್ಲ, ಅದು ಮಂತ್ರಾಲಯಕ್ಕೆ ಈ ಯುವತಿಯೊಂದಿಗೆ ಪೋಷಕರು ತೆರಳಿದಂತಹ ಸಂದರ್ಭದ ಫೋಟೋ ಅದು. ಆಗ ಆಕೆ ವೀಲ್ ಚೇರ್ ನಲ್ಲಿ ಹೋಗಿರ್ತಾರೆ. ಆಕೆಯ ಸಹೋದರ ಕೂಡ, ಅವರು ಕೂಡ ಅಂಗವೈಕಲ್ಯದಿಂದ ಬಳಲ್ತಾ ಇರುವಂತದ್ದು. ಇಬ್ಬರನ್ನು ಕೂಡ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಮಂತ್ರಾಲಯಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಅಲ್ಲಿ ಅವರಿಗೆ ಒಂದು ಅಭಯ ಸಿಗತ್ತೆ. 45 ದಿನದೊಳಗೆ ನಿಮಗೆ ಶುಭ ಸುದ್ದಿ ಸಿಗತ್ತೆ ಅಂತ ಆಶೀರ್ವಾದ ಮಾಡಿ ಆಶೀರ್ವಚನ ನೀಡಿ ಅಲ್ಲಿಂದ ಕಳಿಸ್ತಾರೆ. ಅದಾದ ಮೇಲೆ ಅವರು ಕೊಂಚ ಚಿಕಿತ್ಸೆಯನ್ನು ಪಡೆದುಕೊಳ್ತಾರೆ, ಆಯುರ್ವೇದ ಚಿಕಿತ್ಸೆ ಪಡಿತಾರೆ. ನಂತರ ಶಿವಮೊಗ್ಗದಿಂದ ವಾಪಸ್ ಚಿಕಿತ್ಸೆ ಪಡೆದು ವಾಪಸ್ ಬೆಂಗಳೂರಿಗೆ ಬರುವಂತ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಚಿತ್ರದುರ್ಗದಲ್ಲಿ ಮತ್ತೆ ರಾಯರ ಮಠಕ್ಕೆ ಅಲ್ಲಿ ಭೇಟಿ ಕೊಡ್ತಾರೆ. ದೃಶ್ಯಗಳನ್ನು ನೋಡ್ತಾ ಇದೀವಿ. ಇದು ಪವಾಡ ಆದದ್ದು, ಕುಟುಂಬದ ಅಚ್ಚರಿಗೆ ಕಾರಣ ಆದದ್ದು. ಹೃದಯ ಸಂಬಂಧಿ ಕಾಯಿಲೆಯಿಂದ 19 ವರ್ಷದಿಂದ ಬಳಲ್ತಾ ಇದ್ದಂತಹ ಈ ಯುವತಿ, 6 ತಿಂಗಳಿಂದ ವೀಲ್ ಚೇರ್ ನಲ್ಲೇ ಇದ್ದಂತಹ ಈ ಯುವತಿ ರಾಯರ ಮಠದಲ್ಲಿ ಓಡಾಡೋದಕ್ಕೆ ಶುರು ಮಾಡ್ತಾಳೆ ಅಂತಂದ್ರೆ ಆ ಕುಟುಂಬಕ್ಕೆ ಆದಂತಹ ಆನಂದ ಎಷ್ಟು ಅನ್ನೋದನ್ನ ಪದಗಳಲ್ಲಿ ವಿವರಿಸೋದಕ್ಕೆ ಸಾಧ್ಯ ಇಲ್ಲ. ಅವರು ಇದೆಲ್ಲ ರಾಯರ ಪವಾಡ, ರಾಯರ ಮಹಿಮೆ ಅಂತಿದ್ದಾರೆ. ಶ್ವೇತಾ, ಗಮನಿಸ್ತಾ ಇದ್ದಾರೆ ಚಿತ್ರದಲ್ಲಿ. ವೀಲ್ ಚೇರ್ ನಲ್ಲಿ ಕೂತಂತಹ ಯುವತಿ ರಾಯರ ಧ್ಯಾನವನ್ನ ಮಾಡ್ತಾ ಚಿತ್ರದುರ್ಗದ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇರುವಂತಹ ದೃಶ್ಯ. 6 ತಿಂಗಳಿಂದ ವೀಲ್ ಚೇರ್ ನಲ್ಲೇ ಕೂತಿದ್ದಂತಹ ಯುವತಿ ಈ ಮಠಕ್ಕೆ ಬಂದ ನಂತರ ಅಲ್ಲಿ ಎದ್ದು ಓಡಾಡೋದಕ್ಕೆ ಶುರು ಮಾಡ್ತಾರೆ. ಆಕೆ ಇಡ್ತಾ ಇರುವಂತಹ ಮೊದಲ ಹೆಜ್ಜೆ ಕಳೆದ 6 ತಿಂಗಳಿಂದ ವೀಲ್ ಚೇರ್ ನಲ್ಲೇ ಇದ್ದಂತಹ ಯುವತಿ 6 ತಿಂಗಳ ನಂತರ ರಾಯರ ಮಠದಲ್ಲಿ ಇಡ್ತಾ ಇರುವಂತಹ ಮೊದಲ ಹೆಜ್ಜೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ನೋಡ್ತಾ ಇದ್ದೀರಿ. ಚಿತ್ರದುರ್ಗದ ರಾಯರ ಮಠದಲ್ಲಿ ಧ್ಯಾನವನ್ನ ಮಾಡ್ತಾ ಆಕೆ ಪ್ರದಕ್ಷಿಣೆ ಹಾಕ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ ನೀವು. ಕಾಲಿನ ಸ್ವಾಧೀನವೇ ಇಲ್ಲದಂತಹ ಯುವತಿ ಎದ್ದು ಓಡಾಡೋದಕ್ಕೆ ಶುರು ಮಾಡ್ತಾಳೆ ಅಂದ್ರೆ ಎಂತವರು ಕೂಡ ಅಚ್ಚರಿ ಪಡುವಂತಹ ವಿಷಯ ಇದು. ದೃಶ್ಯಗಳು ನೋಡ್ತಾ ಇದ್ದೀವಿ. ದೀಪಾವಳಿಗೂ ಮುನ್ನ ಆಕೆ ವೀಲ್ ಚೇರ್ ನಲ್ಲಿದ್ದು,
ಅಲ್ಲಿ ರಾಯರ ಮಠಕ್ಕೆ ಮಂತ್ರಾಲಯಕ್ಕೆ ತೆರಳ್ತಾರೆ, ಅಲ್ಲಿ ಆಶೀರ್ವಚನವನ್ನ ಪಡೆದು ಬರ್ತಾರೆ. 45 ದಿನದೊಳಗೆ ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂತಹ ಒಂದು ಪಾಸಿಟಿವ್ ವಿಚಾರ ಅಲ್ಲಿ ಗೊತ್ತಾಗುತ್ತೆ. ಅದಾದ್ಮೇಲೆ ಚಿಕಿತ್ಸೆ ಪಡಿತಾರೆ. ನಂತರ ವಾಪಸ್ ಆಗ್ತಾ ಇದ್ದಾಗ ಸ್ಕ್ರೀನ್ನ ಬಲಭಾಗದಲ್ಲಿ ನಾವೇನ್ ನೋಡ್ತಾ ಇದ್ದೀವಿ, ಆ ಕಾಲುಗಳಿಗೆ ಮರುಜೀವ ಸಿಕ್ಕಂತಹ ದೃಶ್ಯ ಅದು. 6 ತಿಂಗಳಿನಿಂದ ವೀಲ್ ಚೇರ್ನಲ್ಲೇ ಇದ್ದಂತಹ ಕಾಲುಗಳು ಹೇಗೆ ಹೆಜ್ಜೆ ಇಡೋದಕ್ಕೆ ಶುರು ಮಾಡಿದ್ವು ಅನ್ನುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಇದೆಲ್ಲ ರಾಯರ ಪವಾಡ ಅಂತಿದೆ ಕುಟುಂಬ. ಚಿತ್ರದುರ್ಗದ ರಾಯರ ಮಠಕ್ಕೆ ಬಂದಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ನಾನು ಕೂಡ ಪ್ರದಕ್ಷಿಣೆ ಹಾಕ್ತೀನಿ ಅಂತ ವೀಲ್ ಚೇರ್ ಬಿಟ್ಟು ಎದ್ದೇ ಬಿಡ್ತಾಳೆ ಆ ಯುವತಿ. ಎದ್ದು ಓಡಾಡೋದಕ್ಕೆ ಶುರು ಮಾಡ್ತಾಳೆ. ಈ ರೀತಿಯಲ್ಲಿ ರಾಯರ ಮಠದಲ್ಲಿ ಪ್ರದಕ್ಷಿಣೆಯನ್ನ ಹಾಕಿರುವಂಥದ್ದು ಇದು ಅಚ್ಚರಿಗೆ ಕಾರಣ ಆಗಿದೆ. ಇಡೀ ಕುಟುಂಬ ಇದೆಲ್ಲ ರಾಯರ ಮಹಿಮೆ, ರಾಯರ ಪವಾಡ ಅಂತಿದೆ. ಬಹಳ ಅಚ್ಚರಿ ಮೂಡಿಸುವಂತಹ ಘಟನೆ ಇದು. ತೇಜಸ್ವಿನಿ ನಡೆದಾಡುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ ನೀವು. 6 ತಿಂಗಳಿಂದ ಕಾಲಿಗೆ ಸ್ವಾಧೀನ ಇರಲಿಲ್ಲ. ವೀಲ್ ಚೇರ್ನಲ್ಲೇ ಕೂತಿದ್ದಂತಹ ಯುವತಿ, ಆಕೆಯ ಪ್ರತಿಯೊಂದು ಕೆಲಸವನ್ನ ಪೋಷಕರು ಮಾಡ್ತಾ ಇದ್ರು. ಆದ್ರೆ ದೀಪಾವಳಿ ಸಂದರ್ಭದಲ್ಲಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ ನೀಡ್ತಾರೆ. ಅಲ್ಲೊಂದು ಅವರಿಗೆ ಆಶೀರ್ವಾದ ಸಿಗತ್ತೆ, 45 ದಿನದ ಒಳಗೆ ಒಂದು ಶುಭ ಸುದ್ದಿ ಸಿಗತ್ತೆ ಅಂತ. ಆ ರೀತಿ ಆಶೀರ್ವಾದ ಸಿಕ್ಕಿದಾಗ ಅವರು ಊಹೆ ಕೂಡ ಮಾಡಿರಲಿಲ್ಲ 45 ದಿನದಲ್ಲಿ ನಮಗೆ ಯಾವ ಶುಭ ಸುದ್ದಿ ಸಿಗತ್ತೆ, ಯಾವ ಗುಡ್ ನ್ಯೂಸ್ ಸಿಗತ್ತೆ ಅಂತ. ಶಿವಮೊಗ್ಗದ ಒಬ್ಬ ವೈದ್ಯರ ಬಳಿ ಚಿಕಿತ್ಸೆ ಪಡ್ಕೋತಾ ಇರ್ತಾರೆ ಈ ಯುವತಿ, ಆಯುರ್ವೇದ ವೈದ್ಯರ ಬಳಿ. ಅಲ್ಲಿ ಟ್ರೀಟ್ಮೆಂಟ್ಗೆ ಅಂತ ಹೋಗಿ ವಾಪಸ್ ಆಗುವಾಗ ಚಿತ್ರದುರ್ಗದ ಈ ರಾಯರ ಮಠಕ್ಕೆ ಭೇಟಿ ನೀಡ್ತಾರೆ. ಎಲ್ಲರೂ ರಾಯರ ಆರಾಧನೆ ಮಾಡ್ತಾ ಇರ್ತಾರೆ, ರಾಯರಿಗೆ ಪ್ರದಕ್ಷಿಣೆಯನ್ನ ಹಾಕ್ತಾ ಇರ್ತಾರೆ, ರಾಯರ ಧ್ಯಾನವನ್ನ ಮಾಡ್ತಾ ಇರ್ತಾರೆ. ಅದನ್ನ ನೋಡಿದಂತಹ ಯುವತಿ ನಾನು ಕೂಡ ಪ್ರದಕ್ಷಿಣೆ ಹಾಕ್ತೀನಿ ಅಂತ ಹೇಳ್ತಾರೆ. ಒಂದ್ ಕ್ಷಣ ಪೋಷಕರಿಗೂ ಅಚ್ಚರಿ ಆಗತ್ತೆ, ವೀಲ್ ಚೇರ್ನಲ್ಲೇ ಈಕೆಗೆ ಪ್ರದಕ್ಷಿಣೆ ಹಾಕಿಸ್ಬೇಕು ನಾವು ಅಂತ ಮುಂದಾಗ್ತಾರೆ. ಆದ್ರೆ ಆ ಹೊತ್ತಿಗೆ ಆ ಯುವತಿ ವೀಲ್ ಚೇರ್ನಿಂದ ನಿಧಾನವಾಗಿ ಎದ್ದು ತಾನೇ ಪ್ರದಕ್ಷಿಣೆ ಹಾಕೋದಕ್ಕೆ ಶುರು ಮಾಡ್ತಾಳೆ. 6 ತಿಂಗಳಿಂದ ಸ್ತಬ್ಧವಾಗಿದ್ದಂತಹ ಕಾಲು ರಾಯರ ಮಠದಲ್ಲಿ ಒಂದೊಂದೇ ಹೆಜ್ಜೆ ಇಡೋದಕ್ಕೆ ಶುರು ಮಾಡುತ್ತೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಮೊದಲ ದೃಶ್ಯದಲ್ಲಿ ಆಕೆ ರಾಯರ ಮಠದಲ್ಲಿ ಹೆಜ್ಜೆ ಇಡ್ತಾ ಇರುವಂತಹ ದೃಶ್ಯ. ಭಕ್ತಿಯಿಂದ ರಾಯರ ಮಠದಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇದ್ದಾಳೆ ತೇಜಸ್ವಿನಿ. 6 ತಿಂಗಳಿಂದ ಕಾಲಿಗೆ ಜೀವ ಇರಲಿಲ್ಲ. ಆದ್ರೆ ಚಿತ್ರದುರ್ಗದ ರಾಯರ ಮಠದಲ್ಲಿ ಆಕೆ 6 ತಿಂಗಳ ನಂತರ ಎದ್ದು ಹೆಜ್ಜೆ ಇಡ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಮಗಳು ಈ ರೀತಿ ಓಡಾಟ ನಡೆಸಿದ್ರೆ ಪೋಷಕರಿಗೆ ಆಗುವಂತಹ ಖುಷಿ ನಿಜಕ್ಕೂ ಅದು ಹೇಳತಿರೋದು, ಅದಕ್ಕೆ ಪದಗಳು ಸಾಲೋದಿಲ್ಲ. ಅವರೆಲ್ಲೂ ಇದು ಹೇಳ್ತಾ ಇರುವಂತದ್ದು ಒಂದೇ, ಇದೆಲ್ಲ ರಾಯರ ಪವಾಡ, ರಾಯರ ಮಹಿಮೆ ಅಂತಿದ್ದಾರೆ. ಯಾಕಂದ್ರೆ ಇಷ್ಟು ದಿನ ಓಡಾಡ್ಲಿಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿಯಲ್ಲಿದ್ದಂತಹ ಯುವತಿ ಈಗ ಏಕಾಏಕಿ ರಾಯರ ಮಠದಲ್ಲಿ ಪ್ರದಕ್ಷಿಣೆ ಹಾಕುವ ಮಟ್ಟಕ್ಕೆ ವಾಕಿಂಗ್ ಮಾಡ್ತಿದ್ದಾಳೆ, ಓಡಾಡ್ತಿದ್ದಾಳೆ, ಆ ಕಾಲಿಗೆ ಸ್ವಾಧೀನ ಬಂದಿದೆ ಅಂತಂದ್ರೆ ನಿಜಕ್ಕೂ ಯಾರಿಗಾದ್ರೂ ಅಚ್ಚರಿ ಆಗತ್ತೆ. ಈ ಕುಟುಂಬ ಇದೆಲ್ಲ ರಾಯರ ಪವಾಡ ಅಂತ ಇದೆ. ಎಲ್ಲರ ಅಚ್ಚರಿಗೆ ಕಾರಣ ಆಗಿದೆ ಈ ಘಟನೆ. 45 ದಿನದೊಳಗೆ ಶುಭ ಸುದ್ದಿ ಸಿಗಲಿದೆ ಎನ್ನುವ ಆಶೀರ್ವಾದ ಏನು ಮಂತ್ರಾಲಯದಲ್ಲಿ ಸಿಕ್ಕಿತ್ತು ದೀಪಾವಳಿ ಸಂದರ್ಭದಲ್ಲಿ, ಅದು ಈಗ ನಿಜವಾಗಿರೋದು. ಈ ರೀತಿಯಲ್ಲಿ ಸ್ವಾಧೀನ ಕಳ್ಕೊಂಡ ಕಾಲಗಳಿಗೆ ಜೀವ ಬಂದಿರೋದು ಇಡೀ ಕುಟುಂಬದ ಆನಂದಕ್ಕೆ ಕಾರಣ ಆಗಿದೆ. ದೀಪಾವಳಿಯ ಸಂದರ್ಭದಲ್ಲಿ ಮಂತ್ರಾಲಯಕ್ಕೆ ಭೇಟಿ ನೀಡಿತ್ತು ಈ ಕುಟುಂಬ. ಇಬ್ರು ಮಕ್ಕಳು ಕೂಡ ವೀಲ್ ಚೇರ್ ನಲ್ಲಿದ್ರು. ಪೋಷಕರು ಇಬ್ರು ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಮಂತ್ರಾಲಯಕ್ಕೆ. ಮಂತ್ರಾಲಯದಲ್ಲಿ ಒಂದು ಆಶೀರ್ವಾದ ಸಿಗತ್ತೆ, 45 ದಿನ ಅಷ್ಟರೊಳಗೆ ನಿಮ್ಗೊಂದು ಶುಭ ಸುದ್ದಿ ಸಿಗತ್ತೆ ಅಂತ. ಬಹುತೇಕ ಪೋಷಕರು ಇಮ್ಯಾಜಿನ್ ಕೂಡ ಮಾಡಿರ್ಲಿಲ್ಲ ಅನ್ಸತ್ತೆ, ಮಗಳು ಎದ್ದು ಓಡಾಡೋದಕ್ಕೆ ಶುರು ಮಾಡ್ತಾಳೆ ಅಂತ. ವಾಪಸ್ ಬರ್ತಾರೆ. ಶಿವಮೊಗ್ಗದಲ್ಲಿ ಒಬ್ಬ ಆಯುರ್ವೇದ ವೈದ್ಯರ ಬಳಿ ಚಿಕಿತ್ಸೆ ಕೊಡಿಸ್ತಾ ಇರ್ತಾರೆ ಮಗಳಿಗೆ. ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ಕೊಂಡು ವಾಪಸ್ ಬರುವಾಗ ಚಿತ್ರದುರ್ಗದಲ್ಲಿ ಒಂದು ರಾಯರ ಮಠ ಕಾಣುತ್ತೆ. ರಾಯರ ಮೇಲೆ ವಿಪರೀತವಾದಂತಹ ಭಕ್ತಿ ಈ ಕುಟುಂಬಕ್ಕೆ. ಹಾಗಾಗಿ ಅಲ್ಲಿ ರಾಯರ ಮಠಕ್ಕೆ ಹೋಗ್ತಾರೆ. ಎಲ್ಲರೂ ಪ್ರದಕ್ಷಿಣೆ ಹಾಕ್ತಾ ಇರ್ತಾರೆ, ರಾಯರು ಧ್ಯಾನ ಮಾಡ್ತಿರ್ತಾರೆ. ಏನನ್ನಿಸ್ತೋ ಏನೋ ಆ ಯುವತಿಗೆ, ನಾನು ಪ್ರದಕ್ಷಿಣೆ ಹಾಕ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಅಲ್ಲಿ ಪೋಷಕರಿಗೆ ಅನ್ಸಿರುತ್ತೆ ವೀಲ್ ಚೇರ್ ಅಲ್ಲಿ ಕರ್ಕೊಂಡು ಹೋಗ್ಬೇಕೇನೋ ಅಂತ. ಬಟ್ ಅಲ್ಲಿ ಹಾಗಾಗ್ಲಿಲ್ಲ. ನಿಜ, ಅದು ಭಕ್ತಿಯೋ ಆಕೆಯ ಮನೋಬಲವೋ ಸಿಕ್ಕಂತಹ ಆಯುರ್ವೇದ ಚಿಕಿತ್ಸೆಯೋ ಅಥವಾ ಸಮಯವೋ ಒಟ್ಟಾರೆ ಆಕೆಯ ಕಾಲಿಗೆ ಸ್ವಾಧೀನ ಬಂದಿದೆ. ಆದ್ರೆ ಆ ಕುಟುಂಬ ಹೇಳ್ತಾ ಇರೋದು ಮಾತ್ರ ಇದೆಲ್ಲವೂ ರಾಯರ ಮಹಿಮೆ. ಅಷ್ಟು ಅಪರಿಮಿತ ಭಕ್ತಿಯನ್ನ ರಾಯರ ಮೇಲೆ ಇಟ್ಟಂತಹ ಕುಟುಂಬ ಅದು. ಜೊತೆಗೆ ಅವ್ರು ಹಾಗೆ ಹೇಳೋದಕ್ಕೂ ಕಾರಣ ಇದೆ. ಯಾಕಂದ್ರೆ 6 ತಿಂಗಳಿಂದ ಸ್ವಾಧೀನವಿಲ್ಲದ ಕಾಲು ರಾಯರ ಮಠದಲ್ಲಿ ಸ್ವಾಧೀನ ಪಡೆದುಕೊಳ್ಳುತ್ತೆ, ಓಡಾಡ್ತಾಳೆ ಆ ಯುವತಿ ಅಂತಂದ್ರೆ ನಿಜಕ್ಕೂ ಅದು ಬಹಳ ದೊಡ್ಡ ಅಚ್ಚರಿ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.